ಹಾಯ್ ನಮಸ್ಕಾರ ಫ್ರೆಂಡ್ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ಲು ಬೆಳಗಿನ ತಿಂಡಿ ಏನಂದರೆ ಸಿರಿಧಾನ್ಯದ ಗಂಜಿ. ಸಿರಿಧಾನ್ಯ ನಾನು ರಾತ್ರಿ ಎಲ್ಲ ನೀಟಾಗಿ ನೆನೆಸಿಟ್ಟಿದ್ದೆ ನೋಡಿ. ನಾನೊಂದು ಗ್ಲಾಸ್ ಅಕ್ಕಿ ನೆನೆಸಿದ್ದೆ. ಈ ಗ್ಲಾಸಲ್ಲಿ ಒಂದು 5ರಿಂದ 6 ಗ್ಲಾಸ್ ನೀರು ಹಾಕಿಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸೋಣ ಬನ್ನಿ. ಈ ಬಿಸಿಲಿಗೆ ಏನು ತಿನ್ನೋಕ್ಕೂ ಮನಸ್ಸಿರಲ್ಲ. ಹಾಗಾಗಿ ನಾನು ಗಂಜಿನ ಮಾಡಿಟ್ಟು ತಣ್ಣಗಾದ ನಂತರ ಮಜ್ಜಿಗೆ ಹಾಕ್ಕೊಂಡು ತಿಂತೀವಿ, ಇಲ್ಲ ತುಪ್ಪ ಹಾಕ್ಕೊಂಡು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಒಂದು ಸಲ ಮಾಡ್ಕೊಂಡು ನೀವು ನೋಡಿ ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ನಾನಿವಾಗ ಅದನ್ನು ಚೆನ್ನಾಗಿ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಬೇಯ್ತಾ ಇರಲಿ. ನಾನೊಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ. ಈ ಜಾಗದಲ್ಲಿ ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಅದು ನಿಮ್ಮಿಷ್ಟ. ಬನ್ನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕ್ಯಾರೆಟ್ ತುರ್ಕೊಂಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಬರೋಣ. ಇದನ್ನು ಹಾಗಾಗಿ ತಿರುಗಿಸ್ತಾ ಇರಿ. ಚೆನ್ನಾಗಿ ಬೇಗನೆ ಬೆಂದೋಗ್ಬಿಡುತ್ತೆ, ಯಾಕೆಂದರೆ ಇಡೀ ರಾತ್ರಿ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಇನ್ನೊಂದು 5 ನಿಮಿಷ ಬೇಗ ಆಗಿಬಿಡುತ್ತೆ ಈ ಗಂಜಿ. ಚೆನ್ನಾಗಿ ಕುದೀತಾ ಇದೆ. ನಾನು ಈ ಗಂಜಿ ಮಾಡೋಕ್ಕೋಸ್ಕರ ಮಡಿಕೆ ತೊಗೊಂಡು ಇಟ್ಕೊಂಡಿದ್ದೀನಿ. ರಾಗಿ ಗಂಜಿ ಕೂಡ ಇದರಲ್ಲೇ ಮಾಡ್ತೀನಿ, ಕುಸುಲಕ್ಕಿ ಗಂಜಿ ಕೂಡ ಮಾಡ್ತೀನಿ. ನಾನು ಹಾರಕದ ಅಕ್ಕಿ ಸಿಕ್ಕಿದ್ರೆ ಅದರಲ್ಲೂ ಮಾಡ್ತೀನಿ. ಇದು ಸಾಮೆ ಅಕ್ಕಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ನಂಗೆ ನೀರು ಸಾಕಾಗಲಿಲ್ಲ, 5 ಗ್ಲಾಸ್ ಹಾಕಿದ್ದೆ, ಇನ್ನೂ 1-2 ಗ್ಲಾಸ್ ನೀರು ಹಾಕಿದೆ. ಇವಾಗ ನೋಡಿ, ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು. ನಿಮಗಿನ್ನೂ ಗಟ್ಟಿ ಬೇಕಂದ್ರೂ ಮಾಡ್ಕೋಬೋದು. ನಾನು ಗಂಜಿ ಅದಕ್ಕೆ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್. ಒಂದು ಸಲ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ. ನಾನು ಜೀರಿಗೆ ಮತ್ತು ಮೆಣಸಿನ ಪುಡಿ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಹಾಕಿ ಮಿಕ್ಸ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಜೀರಿಗೆ ಬೇಕಾದ್ರೆ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಒಂದು ಸಲ ಮಾಡ್ಕೊಂಡು ನೋಡಿ. ಇನ್ನೇನು ಬೇಯ್ತು, ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿದೆ. ನೆನೆಸಿದ್ರೆ ಮಾತ್ರ ಬೇಗ ಬೆಂದ್ಕೊಂಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಂಜಿ ಕೂಡ ಬಿಟ್ಕೊಂಡಿದೆ. ನೋಡಿ ಎಷ್ಟು ಗಟ್ಟಿ ಆಯಿತು. ತಣ್ಣಗಾದರೆ ತುಂಬ ಗಟ್ಟಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ನೋಡಿ ಕ್ಯಾರೆಟು ಕೊತ್ತಂಬರಿ ಎಲ್ಲ ಹಾಕ್ಕೊಂಬಿಡೋಣ. ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ತೀನಿ ನಾನು. ಕ್ಯಾರೆಟು ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆ ಇಳಿಸಿದ್ದೀನಿ. ಈಗ ಬನ್ನಿ ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಬೇಕಾದ್ರೆ ಕೊಟ್ಕೋಬೋದು, ಇಲ್ಲಾಂದ್ರೆ ಹಾಗೆ ಹಾಕ್ಕೋಬೋದು. ನಾನೊಂದು ಸ್ಪೂನ್ ತುಪ್ಪ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ, ಹಾಗೆ ಮತ್ತು ಜೀರಿಗೆ, ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇರಲಿಲ್ಲ ನನ್ನ ಹತ್ರ, ಹಸಿ ಕರ್ಬೇವಿನ ಸೊಪ್ಪು, ಹಾಗಾಗಿ ಹಾಕಿಲ್ಲ. ನಿಮ್ಮ ಹತ್ರ ಹಸಿದಿದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ರುಚಿ. ನೋಡಿ ಇವಾಗ ಒಗ್ಗರಣೆ ಆಯಿತು, ಇದಕ್ಕೆಲ್ಲ ಹಾಕ್ಬಿಡೋಣ. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬಡಿಸ್ಕೊಂಡು ತಟ್ಟೆಗೆ ನಿಮ್ಗೆ ಏನು ಬೇಕೋ ಹಾಕ್ಕೊಳ್ಳಿ, ತುಪ್ಪ ಬೇಕಾರೋ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ. ಬಿಸಿ ಬಿಸಿ ತಿಂತಾಯಿದ್ದೀವಿ. ರಾತ್ರಿ ಮಾಡಿಟ್ಟು ಬೆಳಗ್ಗೆ ಮೊಸರು ಹಾಕ್ಕೊಂಡು ತಿಂದ್ರಂತೂ ಅದ್ಭುತ ರುಚಿ. ನಾನು ರಾತ್ರಿ ಮಾಡಿಡೋದು ಮರ್ತುಬಿಟ್ಟೆ, ಹಾಗಾಗಿ ಬೆಳಗ್ಗೆ ಎದ್ದು ಮಾಡಿದೆ. ಚಳಿಗಾಲದಲ್ಲಂತೂ ಬಿಸಿ ಬಿಸಿ ತಿನ್ನಬೇಕು. ಈ ಬೇಸಿಗೆ ಕಾಲದಲ್ಲಿ ತಣ್ಣಗಿರೋದು ತಿಂದರೆ ಸಾಕು. ನೋಡಿ ಈಗ ನಾನು ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೆ, ಬಿಸಿ ಇರೋದ್ರಿಂದ. ಓಕೆ ಫ್ರೆಂಡ್, ಯಾರಿಗೆಲ್ಲ ಇಷ್ಟ ಆಯ್ತು ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.